ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನವಾಗಬೇಕಾದರೆ ಆ ವ್ಯಕ್ತಿಯು ತನ್ನನ್ನು ತಾನು ಬದಲಾವಣೆ ಮಾಡಿಕೊಳ್ಳಬೇಕು. ಈ ಬದಲಾವಣೆ ಎಂಬುದು ಸಕಾರಾತ್ಮಕವಾಗಿಯೂ ಹಾಗೂ ನಕಾರಾತ್ಮಕವಾಗಿಯೂ ಆ ವ್ಯಕ್ತಿಯ ಆಯ್ಕೆಗೆ ಸೇರಿದ್ದಾಗಿರುತ್ತದೆ. ಯಾವ ವ್ಯಕ್ತಿ ತನ್ನ ಜೀವನವನ್ನು ಉತ್ತಮವಾಗಿಸಿಕೊಳ್ಳಬೇಕು ಎಂಬ ಮನೋಭಾವನೆಯನ್ನು ಹೊಂದಿರುತ್ತಾರೋ ಅಂಥವರು ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಬೇಕಾಗುತ್ತದೆ. ಅವುಗಳಲ್ಲಿ ಮೊದಲನೆಯದು, ನೀ ಯಾರನ್ನೂ ನಿಂದಿಸಬೇಡ, ನೀ ಯಾರನ್ನೂ ಖಂಡಿಸಬೇಡ ಮತ್ತು ನೀ ಯಾರ ಬಗ್ಗೆಯೂ ದೂಡಬೇಡ. ಮನುಷ್ಯನ ಸ್ವಾಭಾವಿಕ ಸ್ವಭಾವವೆಂದರೆ ನಿಂದಿಸುವುದು ಮತ್ತು ಖಂಡಿಸುವುದು ಆಗಿರುತ್ತದೆ. ಹಾಗೆ ಕೆಲವು ಸಮಯದಲ್ಲಿ ಬೇರೆಯವರನ್ನು ದೂಷಿಸುವುದಾಗಿರುತ್ತದೆ. ನಾವು ಯಾರನ್ನಾದರೂ ದೂಷಿಸುವ ಮೊದಲು ಅಥವಾ ನಿಂದಿಸುವ ಮೊದಲು ನಾವು ಎಷ್ಟರ ಮಟ್ಟಿಗೆ ಸರಿ ಇರುತ್ತೇವೆ ಎಂದು ಅರಿಯಬೇಕಾಗಿರುತ್ತದೆ. ನಮ್ಮ ಮನೆಯಲ್ಲೇ ನಾವು ಕಸದ ಬುಟ್ಟಿಯನ್ನು ಇಟ್ಟುಕೊಂಡು ಬೇರೆ ಮನೆಯವರ ಕಸದ ಬುಟ್ಟಿಯ ಬಗ್ಗೆ ನಿಂದಿಸಬಾರದು ಹಾಗೂ ಮಾತನಾಡಬಾರದು. ಮೊದಲು ನಮ್ಮ ಮನೆಯಲ್ಲಿರುವ ಕಸದ ಬುಟ್ಟಿಯನ್ನು ಸ್ವಚ್ಛಗೊಳಿಸಬೇಕು. ಹಾಗೆ ನಮ್ಮ ಮನಸ್ಸು ಕೂಡ ಒಂದು ಸುಂದರವಾದ ಬುಟ್ಟಿಯ ರೀತಿ. ಅದರಲ್ಲಿ ನಾವು ಯಾವ ರೀತಿಯ ಭಾವನೆಗಳನ್ನು ತುಂಬುತ್ತೇವೆ ಮತ್ತು ಆಲೋಚನೆಗಳನ್ನು ತುಂಬುತ್ತೇವೆ ಎಂಬುದರ ಆಧಾರದ ಮೇಲೆ ಅದು ಕಸದ ಬುಟ್ಟಿಯಾಗಿರುವುದೋ ಅಥವಾ ಸುಂದರ ಬುಟ್ಟಿಯಾಗಿರುವುದೋ ಎಂಬುದು ನಿರ್ಧಾರವಾಗುತ್ತದೆ. ಆದುದರಿಂದ ಸಮಯ ದೊರೆತಂತೆಲ್ಲ ನಾವು ಉತ್ತಮವಾದ ಭಾವನೆಗಳನ್ನು ತುಂಬಬೇಕು. ಆಗ ಮಾತ್ರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಬರಲು ಸಾಧ್ಯವಾಗುತ್ತದೆ. ನಾವು ಮನೆಯಲ್ಲಿ ನಮ್ಮ ಕುಟುಂಬದವರನ್ನೇ ನಿಂದನೆ ಮಾಡುತ್ತೇವೆ ಮತ್ತು ಖಂಡಿಸುತ್ತೇವೆ. ಅದು ಎಷ್ಟರ ಮಟ್ಟಿಗೆ ಸರಿ ಎಂದು ನಾವೇ ತಿಳಿಯಬೇಕು. ಮನೆಯಲ್ಲಿ ಮಕ್ಕಳು ಅತಿ ಹೆಚ್ಚು ಎಲೆಕ್ಟ್ರಾನಿಕ್ ಗೆಜೆಟ್ ಬಳಸುತ್ತಿದ್ದಾರೆ ಎಂದರೆ ಅದು ಮಕ್ಕಳ ತಪ್ಪಲ್ಲ, ಅದು ಆ ತಂದೆ ತಾಯಿಯ ತಪ್ಪುಗಳಾಗಿರುತ್ತದೆ. ಮಕ್ಕಳ ಮುಂದೆ ತಂದೆ ತಾಯಿ ಅತಿಯಾಗಿ ಎಲೆಕ್ಟ್ರಾನಿಕ್ ಗೆಜೆಟ್ನ್ನು ಬಳಕೆ ಮಾಡುವುದರಿಂದ ಅದನ್ನು ನೋಡಿದ ಮಕ್ಕಳು ಅದನ್ನೇ ಕಲಿಯುತ್ತಾರೆ. ಆದುದರಿಂದ ಮನೆಯಲ್ಲಿ ಉತ್ತಮವಾದ ವಾತಾವರಣವನ್ನು ಸೃಷ್ಟಿಸುವುದು ತಂದೆ ತಾಯಿಯ ಜವಾಬ್ದಾರಿಯಾಗಿರುತ್ತದೆ. ಈ ಕೆಲಸವನ್ನು ಮಾಡದೆ ತಂದೆ ತಾಯಿಗಳು ಮಕ್ಕಳಿಗೆ ವಿನಾಕಾರಣ ನಿಂದಿಸುವುದು ಮತ್ತು ಖಂಡಿಸುವುದು ಮಾಡುತ್ತಿರುತ್ತಾರೆ. ಮೊದಲು ತಂದೆ ತಾಯಿಯಲ್ಲಿ ಬದಲಾವಣೆಯನ್ನು ತಂದರೆ ತಾನಾಗಿಯೇ ಮಕ್ಕಳು ಬದಲಾವಣೆ ಮಾಡಿಕೊಳ್ಳುತ್ತಾರೆ. ನಾವುಗಳು ಮಾಡುತ್ತಿರುವ ತಪ್ಪುಗಳೇನೆಂದರೆ ಪ್ರತಿಯೊಂದು ವಿಚಾರದಲ್ಲಿ ತರ್ಕವನ್ನು ಅಂದರೆ ಲಾಜಿಕ್ಕನ್ನು ಹುಡುಕುತ್ತೇವೆ ಮತ್ತು ಅದರೊಂದಿಗೆ ವ್ಯವಹರಿಸುತ್ತಿದ್ದೇವೆ. ಅವು ಮನುಷ್ಯನ ಭಾವನೆಗಳಿಗೆ ಸ್ಪಂದಿಸುವುದಿಲ್ಲ. ಆದುದರಿಂದ ಅದರೊಂದಿಗೆ ವ್ಯವಹರಿಸುವಾಗ ಹಲವಾರು ರೀತಿಯ ತಪ್ಪುಗಳೇ ನಮಗೆ ಕಾಣುತ್ತವೆ. ಆ ತಪ್ಪುಗಳಿಂದ ನಾವು ವ್ಯಕ್ತಿಯನ್ನು ನಿಂದಿಸುತ್ತೇವೆ ಅಷ್ಟೇ. ಆದುದರಿಂದ ನಾವು ಮನುಷ್ಯನ ಭಾವನೆಗಳ ಜೊತೆ ವ್ಯವಹರಿಸಬೇಕಾಗುತ್ತದೆ. ಆ ಭಾವನೆಗಳು ಜೀವಿಗಳಿಗೆ ಸಂಬಂಧಿಸಿರುತ್ತದೆ. ಆಗ ಮಾತ್ರ ಮನುಷ್ಯನ ಬೆಲೆ ನಮ್ಮ ಅರಿವಿಗೆ ಬರುತ್ತದೆ, ಅವನ ತಪ್ಪುಗಳಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನು ಮಾಡಿರುತ್ತಾನೆ. ಅದಕ್ಕೆ ನಿಂದಿಸುವುದು ಮತ್ತು ದೂಡುವುದು ಪರಿಹಾರವಲ್ಲ. ಅದರ ಬದಲಿಗೆ ಆ ವ್ಯಕ್ತಿಯ ಕಡೆಯಿಂದ ನಿಂತು ನೋಡಿ. ಆಗ ಆ ವ್ಯಕ್ತಿಯು ಮಾಡಿರುವ ತಪ್ಪು ಅವನಿಗೆ ಸರಿ ಅನಿಸುತ್ತಿರುತ್ತದೆ ಮತ್ತು ಆ ತಪ್ಪು ನಿಮಗೂ ಸರಿ ಅನಿಸುತ್ತದೆ. ಆದುದರಿಂದ ಯಾರನ್ನಾದರೂ ನಿಂದಿಸುವ ಮೊದಲು ನೀವು ಅವರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಮತ್ತು ಅರ್ಥ ಮಾಡಿಕೊಳ್ಳಬೇಕು. ತದನಂತರ ಆ ತಪ್ಪುಗಳಿಗೆ ನಿಮ್ಮ ನಿಲುವುಗಳನ್ನು ನೀಡುವುದರ ಮುಖಾಂತರ ಅರ್ಥ ಮಾಡಿಸಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ತಪ್ಪು ಮಾಡಿದ ವ್ಯಕ್ತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಉತ್ತುಂಗ ಶಿಖರದಲ್ಲಿರುತ್ತದೆ. ಯಾವ ವ್ಯಕ್ತಿ ಇದನ್ನಲ್ಲದೆ ಗಮನಿಸದೆ ತನ್ನದೇ ಸರಿ ಎಂದು ಬೇರೆ ವ್ಯಕ್ತಿಯನ್ನು ನಿಂದಿಸಲು ಪ್ರಾರಂಭಿಸುವನೋ ಆಗಲೇ ಅರ್ಥ ಮಾಡಿಕೊಳ್ಳಿ, ಆ ವ್ಯಕ್ತಿ ನಿಮಗಿಂತ ಕೆಳಮಟ್ಟದಲ್ಲಿದ್ದಾನೆಂದು. ಅಂತಹ ವ್ಯಕ್ತಿಯಿಂದ ಬಂದಂತಹ ನಿಂದನೆಗಳು ಖಂಡನೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ.
ಅಂಥವರ ಮಾತಿಗೆ ನೀವು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೂ ಕೂಡ ಇರುವುದಿಲ್ಲ. ನಿಮ್ಮ ತಪ್ಪು ನಿಮಗೆ ಅರಿವಾದ ತಕ್ಷಣ ನಿಮ್ಮನ್ನು ನೀವು ಬದಲಿಸುತ್ತಾ ಬನ್ನಿ. ಮುಂದೊಂದು ದಿನ ನೀವೇ ಉತ್ತಮ ವ್ಯಕ್ತಿಯಾಗಿ ಬೆಳೆಯುತ್ತೀರಾ. ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಇಷ್ಟೇ: ಯಾವ ವ್ಯಕ್ತಿಯನ್ನಾದರೂ ನಿಂದಿಸುವ ಮೊದಲು ಆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿ. ಆ ವ್ಯಕ್ತಿ ಆ ರೀತಿಯ ತಪ್ಪು ಮಾಡಲು ಕಾರಣಗಳೇನೆಂದು ತಿಳಿಯಿರಿ ಮತ್ತು ಅದಕ್ಕೆ ನಿಮ್ಮ ಕಡೆಯಿಂದ ಆಗುವ ಸಲಹೆಗಳನ್ನು ನೀಡಿ. ಆಗ ಮಾತ್ರ ನಿಮ್ಮ ಮೇಲೆ ಸಹಾನುಭೂತಿ ಬೆಳೆಯುತ್ತದೆ. ಆಗ ನಿಮಗೆ ಅತಿ ಹೆಚ್ಚು ಗೌರವ ದೊರೆಯುತ್ತದೆ. ಆದುದರಿಂದ ಯಾವುದೇ ವ್ಯಕ್ತಿಯನ್ನು ನಿಂದಿಸುವ ಮೊದಲು ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಂಬರ್ 2, ಗಿವ್ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಅಪ್ರಿಸಿಯೇಷನ್. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡಿದ ಕೆಲಸಗಳಿಗೆ ಅಪ್ರಿಸಿಯೇಷನ್ ಬಯಸುತ್ತಿರುತ್ತಾನೆ. ಅದು ವ್ಯಕ್ತಿಯ ಸ್ವಾಭಾವಿಕ ಗುಣವಾಗಿರುತ್ತದೆ. ಒಮ್ಮೆ ಒಬ್ಬ ವ್ಯಕ್ತಿಯನ್ನು ಪ್ರಶಂಸಿಸಿ ನೋಡಿ. ಆ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಕಾಣಬಹುದು. ತಾನು ಮಾಡಿದ ಕೆಲಸಕ್ಕೆ ಪ್ರಶಂಸೆ ದೊರೆತರೆ ಅವನ ಉತ್ಸಾಹ ಇನ್ನೂ ಅಭಿವೃದ್ಧಿಯಾಗುತ್ತದೆ. ಆ ಉತ್ಸಾಹದಿಂದ ಇನ್ನೂ ಹಲವಾರು ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾನೆ. ಅದು ಮನೆಗಳಲ್ಲಿಯೇ ಆಗಬಹುದು ಅಥವಾ ಕೆಲಸ ಮಾಡುವ ಕಚೇರಿಗಳಲ್ಲಿ ಆಗಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಶಂಸೆಯು ಅತಿ ಮುಖ್ಯವಾಗಿರುತ್ತದೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ನಮ್ಮ ಕುಟುಂಬದಲ್ಲಿಯೇ ನಾವು ಎಷ್ಟರ ಮಟ್ಟಿಗೆ ಪ್ರಶಂಸೆಯನ್ನು ಮಾಡುತ್ತಿದ್ದೇವೆ ಎಂದು. ಅಂದರೆ ತಮ್ಮ ಮಕ್ಕಳು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಾವು ಅವರಿಗೆ ಪ್ರಶಂಸಿಸಿ ಪ್ರೋತ್ಸಾಹವನ್ನು ನೀಡಬೇಕು. ಆದರೆ ಅದನ್ನು ನಾವು ಮಾಡುವುದಿಲ್ಲ. ಅದರಿಂದ ಮಕ್ಕಳಲ್ಲಿಯೂ ಸಹ ಅಂತಹ ಭಾವನೆಗಳು ಬೆಳೆಯುವುದಿಲ್ಲ. ಒಮ್ಮೆ ನಿಮ್ಮ ಮಕ್ಕಳಿಗೆ ಪ್ರಶಂಸಿಸಿ ಪ್ರೋತ್ಸಾಹ ನೀಡಿ ನೋಡಿ. ಮುಂಬರುವ ದಿನಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಅದು ಉತ್ತಮವಾಗಿಯೇ ಇರುತ್ತದೆ. ಉದಾಹರಣೆಗೆ ನಾನು ಇಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇನೆ. ಒಂದು ಸಣ್ಣ ಹಳ್ಳಿಯಲ್ಲಿ ಗಂಡ ಹೆಂಡತಿ ವಾಸವಾಗಿದ್ದರು. ಒಮ್ಮೆ ಹೆಂಡತಿ ದೇವಸ್ಥಾನಕ್ಕೆ ಹೋಗುವುದಾಗಿ ಗಂಡನಲ್ಲಿ ಹೇಳುತ್ತಾಳೆ. ಅದೇ ಸಮಯದಲ್ಲಿ ಅಕ್ಕಪಕ್ಕದ ಮನೆಯ ಮಹಿಳೆಯರೆಲ್ಲ ದೇವಸ್ಥಾನಕ್ಕೆ ಬರುತ್ತಾರೆ. ಅದರಲ್ಲಿ ಒಬ್ಬ ಮಹಿಳೆಯು ಕುತೂಹಲದಿಂದ ಒಂದು ಪ್ರಶ್ನೆಯನ್ನು ಕೇಳುತ್ತಾಳೆ. ಅದೇನೆಂದರೆ, ತಮ್ಮ ಗಂಡನ ಬಳಿ ಹೋಗಿ ತಮ್ಮಲ್ಲಿರುವ ಯಾವುದಾದರೊಂದು ಉತ್ತಮವಾದ 5 ಗುಣಗಳನ್ನು ಪಟ್ಟಿ ಮಾಡಿಸಿಕೊಂಡು ಬನ್ನಿ ಎನ್ನುತ್ತಾಳೆ. ಅದನ್ನು ಕೇಳಿದ ಎಲ್ಲ ಮಹಿಳೆಯರು ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡು ಮನೆಯ ದಾರಿ ಕಡೆಗೆ ಸಾಗುತ್ತಾರೆ. ಎಲ್ಲರ ಮುಖದಲ್ಲೂ ಆತಂಕದ ವಾತಾವರಣ ಕಾಡುತ್ತಿತ್ತು. ಅದರಲ್ಲಿ ರಾಮನ ಹೆಂಡತಿ ರಾಮನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಳು. ಅದಕ್ಕೆ ರಾಮ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಅದರಿಂದ ಬೇಸರಗೊಂಡ ಸೀತಾ ಕೋಪಗೊಂಡಳು. ಇದನ್ನು ಗಮನಿಸಿದ ರಾಮ ಹತ್ತಿರ ಬಂದು, ಇಲ್ಲಿ ನೋಡು, ನಿನ್ನಲ್ಲಿ ಒಂದಲ್ಲ 10 ಹಲವಾರು ಒಳ್ಳೆಯ ಗುಣಗಳಿವೆ. ಅವುಗಳೆಲ್ಲವೂ ನಿನ್ನ ವ್ಯಕ್ತಿತ್ವವಾಗಿದೆ. ನಿನ್ನಲ್ಲಿರುವ ಎಲ್ಲ ಗುಣಗಳು ಉತ್ತಮವಾಗಿಯೇ ಇದೆ ಎಂದು ವಿವರಿಸುತ್ತಾನೆ. ಅದನ್ನು ಕೇಳಿದ ಹೆಂಡತಿ ಸೀತಾಗೆ ಅತಿ ಸಂತೋಷವಾಗುತ್ತದೆ. ಈ ಕಥೆಯ ಸಾರಾಂಶವೇನೆಂದರೆ, ನಿಮ್ಮ ಮನೆಯಲ್ಲಿ ಇರುವಂಥ ಕುಟುಂಬದ ಸದಸ್ಯರಿಗೆ ನೀವು ಪ್ರಶಂಸೆಯನ್ನು ನೀಡಿ ಅವರಲ್ಲಿ ಆಗುವ ಸಂತೋಷವನ್ನು ಗಮನಿಸಿ. ಈ ರೀತಿಯ ಒಳ್ಳೆಯ ಗುಣಗಳನ್ನು ಪ್ರಶಂಸಿಸುವುದು ಒಬ್ಬ ಉತ್ತಮ ವ್ಯಕ್ತಿಯ ಸ್ವಭಾವವಾಗಿರುತ್ತದೆ. ಈ ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.